ಸಾಧ್ಯ ಇದಲ್ಲ ಅಂತೇಳಿ ಬೋಗಸ್ ಓಟ್ ಹಾಕೋದು EVMs ಬದಲು ಮಾಡ್ಕೊಳ್ಳೋಂಥದ್ದು ಏನೇನೇ 108 ಗದ್ದ ಮಾಡ್ತಾ ಇರ್ತಾರೆ ಇವರೆಲ್ಲ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಮುಖ್ಯದ ಇರ್ತದೆ. ಅಧಿಕಾರ ಇದ್ದಿಲ್ಲ ಮುಂಚೆಕಾಗಿ ಬರ್ತದೆ ರೀ. ಅಧಿಕಾರ ಇಲ್ಲದ್ರೆ ಶುರು ಆಗಿಬಿಡ್ತದೆ, ತೆಕ್ಕಾಳು ಶುರು ಆಗ್ತದೆ. ಆಡಳಿತ ನೋಡಿದವ್ರು ಈಗ ನೋಡ್ರಿ ಹೇಗಾದ್ರು ನೋಡಿ BJP ತಡಿಬೇಕಂತ ಕುಳಿತಿದ್ದಾರೆ. ಅದಕ್ಕಾಗಿ ಇವತ್ತು ಪಾರ್ಥರೆಡ್ಡಿ ಬೆಂಬಲಕ್ಕೆ DK ಶಿವಕುಮಾರ್ ಬಂದಿದ್ದಾರೆ. ಇದನ್ನು ಇಟ್ಟುಕೊಂಡು ಇವತ್ತು ನಮ್ಮ HD ಕುಮಾರಸ್ವಾಮಿಗಳು ಕೇಳ್ತಾ ಇದ್ದಾರೆ, ಯಾಕೆ DK ಶಿವಕುಮಾರ್ ಯಾಕೆ ಬರ್ತಾರೆ, ಗೃಹ ಮಿನಿಸ್ಟರ್ ಎಲ್ಲಿದ್ದೀರಿ, ಬಳ್ಳಾರಿ ಬರೋದಕ್ಕೆ ಅವ್ರನ್ನ ಕಳಿಸಿದ್ರಿ ಅಂದ್ರೆ ಮತ್ತು ಗುಂಡಾಗಿರಿ ಮಾಡಕ್ಕೆ ಕಳಿಸಿದ್ರಿ ನೀವು ಅಂತ ಕೇಳ್ತಾ ಇದ್ದರು. ಹಾಗಾದರೆ BJP ಎಲ್ಲ ಸಜ್ಜನರಿದ್ದಾರಂತೂ ಅಲ್ಲ, ಅಲ್ಲೂ ಅದ ಪರಿಸ್ಥಿತಿ. ಜನಾರ್ದನ ರೆಡ್ಡಿ, ಶ್ರೀರಾಮುಲು ಜೊತೆಗೆ ಸೋಮಶೇಖರ್ ರೆಡ್ಡಿ ಇವೆಲ್ಲರೂ ಎಲ್ಲ ರೆಡ್ಡಿ ಮಂದಿ ಎಲ್ಲ ಇವತ್ತು ಅವರು ಸಹಿತ ಎಲ್ಲ ಏನಪ್ಪ ಅಂತಂದ್ರೆ ಈ ಒಂದು ಕಾಲದಲ್ಲಿ ಎಳೆದುಬಿಟ್ಟಿದ್ದಾರೆ. BJP ಕಾಂಗ್ರೆಸ್ ಇವತ್ತು ಯಾರು ಐತಿ ಒಂದು ರಾಜಶೇಖರ ರೆಡ್ಡಿನ ಹೊಡೆದವ ಈ ಸತೀಶ್ ರೆಡ್ಡಿ ಅವರ ಗನ್ ಮ್ಯಾನ್ ಅನ್ನೋದು ಸ್ಪಷ್ಟ ಆದಾಗ, ಇನ್ನು ಜನಾರ್ದನ ರೆಡ್ಡಿ ಅವರ ಮನೆ ಮೇಲೆ ಇದ್ದಂತಹ ಬಂಧುಗಳಂದ ವ್ಯಕ್ತಿ ಯಾರು, ಖಾರದ ಪುಡಿ ಎಸೆಯುತ್ತಿರೋದು ಹೆಣ್ಮಗಳು ಯಾರು, ತೊನ್ನೆ ಇಟ್ಕೊಂಡಿದ್ದು ಯಾಕೆ, ಇವಕ್ಕೆಲ್ಲ ಸಹಿತ ಒಂದು ಉತ್ತರ ಹುಡುಕಬೇಕಾಗಿದೆ. ಹೀಗಾಗಿ ಎರಡೂ ಕಡೆ BJP ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಇಬ್ಬರಲ್ಲೂ ಗುಂಡಾಗಿರಿ ಮನೆ ಮಾಡಿಕೊಂಡದ. ಇಂಥ ಒಂದು ರಾಜಕಾರಣ ಯಾವಾಗ ಅಂತ್ಯ ಆಗ್ತದೆ ಅನ್ನೋದು ಇವತ್ತು ಸಾರ್ವಜನಿಕರ ಪ್ರಶ್ನೆ. ಅದಕ್ಕಿರೋ ಉತ್ತರ ಒಂದು ಸಾರ್ವಜನಿಕರು ಜನಸಾಮಾನ್ಯರು ಮತಗಳಿಗೆ ತಮ್ಮ ಮತಗಳನ್ನು ಮಾರಲಾರ್ದ, ಮತಗಳನ್ನು ತಮ್ಮ ದುಡ್ಡಿಗೆ